ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜಿರಳೆ ಹಳ್ಳಿ ಹಾಗೂ ಇರುವೆಗಳಿಗೆ ಒಂದು ಸೂಪರ್ ಆಗಿರುವಂಥ ರೆಮಿಡಿಯನ್ನು ಮನೆಯಲ್ಲೇ ಮಾಡೋಣ. ತುಂಬ ಸುಲಭ. ಜಿರಳೆ ಕಾಟ ಹಾಗೂ ಹಳ್ಳಿ ಕಾಟ ಮನೆಯಲ್ಲಿ ಜಾಸ್ತಿ ಏನಾಗಿದ್ದರೆ ಈ ರೆಮಿಡಿಯನ್ನು ಒಮ್ಮೆ ಟ್ರೈ ಮಾಡಿ. ಸಖತ್ತಾಗಿದ್ದು ವರ್ಕ್ ಆಗುತ್ತೆ. ಸೊ ಬನ್ನಿ ಈ ರೆಮಿಡಿಯನ್ನು ಹೇಗೆ ಮಾಡೋದನ್ನ ನೋಡೋಣ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆದಷ್ಟು ಶೇರ್ ಮಾಡಿ. ಸೊ ಬನ್ನಿ ಈಗ ರೆಮಿಡಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕ್ಲೀನ್ ಆಗಿರುವಂಥ ಬೌಲನ್ನು ತಗೊಳ್ಳಿ. ಈ ಬೌಲ್ಗೆ ಇನ್ನು ₹1 ಶ್ಯಾಂಪು ಸಿಗ್ತದೆ ನೋಡಿ, ಆ ಶ್ಯಾಂಪನ್ನು ಅದಕ್ಕೆ ಕಟ್ ಮಾಡಿಕೊಂಡು ಹಾಕಿ, ಫುಲ್ ಪ್ಯಾಕೆಟ್ ಹಾಕಿ ಶ್ಯಾಂಪು. ನೀವು ಶ್ಯಾಂಪನ್ನು ಯಾವುದು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಎರಡನೇದಾಗಿ ಹ್ಯಾಂಡ್ ವಾಶ್ ಲಿಕ್ವಿಡ್ ಸಿಗ್ತದಲ್ಲ ನೋಡಿ, ಎಲ್ಲರ ಮನೆಯಲ್ಲಿದು ಇದ್ದೇ ಇರ್ತದೆ. ಇದು ಅಲ್ಲದಿದ್ದರೆ ನಿಮಗೆ ಡೆಟಾಲ್ ಕೂಡ ಹಾಕ್ಬೋದು. ಸೊ ಅದರ ಸ್ಕ್ರೀನ್ಶಾಟ್ ಕೂಡ ನಾನು ಮೇಲೆ ಹಾಕ್ತೇನೆ, ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. ಅದನ್ನು ಕೂಡ ಹಾಕ್ಬೋದು. ಸೂಪರ್ ಆಗಿದ್ದು ವರ್ಕ್ ಆಗುತ್ತೆ ಈ ರೆಮಿಡಿ. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ. ಇದನ್ನು 1 ಸ್ಪೂನ್ ಆಗುವಷ್ಟು ಹಾಕಿ, 1 ಸ್ಪೂನ್ ಹಾಕಿದರೆ ಸಾಕು. ಹಾಕ್ಕೊಂಡು ಅದಾದಮೇಲೆ ನೋಡಿ, ಈಗ ವಿನೆಗರ್ ಇದು ಕೂಡ ಮನೆಯಲ್ಲಿ ಇದ್ದೇ ಇರ್ತದೆ. ಸೊ ನಾವು ಇದಕ್ಕೆ ಕಬಾಬ್ಗೆಲ್ಲ ಯೂಸ್ ಮಾಡಲಿಕ್ಕೆ ಇದು ಬೇಕಾಗ್ತದೆ. ಸೊ ಚೆನ್ನಾಗಾಗುತ್ತೆ. ನಿಂಬೆ ಹಣ್ಣಿನ ಬದಲು ಇದನ್ನು ಹಾಕಿದರೆ ಚೆನ್ನಾಗಾಗ್ತದೆ ಟೇಸ್ಟ್ ಕಬಾಬ್ಗೆ. ಸೊ ಇದನ್ನು ಕೂಡ 1-2 ಸ್ಪೂನ್ನಷ್ಟು ಹಾಕಿ, 2 ಸ್ಪೂನ್ ಹಾಕಿದರೆ ಸಾಕು. ಜಸ್ಟ್ ₹1 ಶ್ಯಾಂಪು ಬಳಸಿ ನಿಮ್ಮ ಮನೆಯಲ್ಲಿರೋ ಜಿರಳೆ ಹಲ್ಲಿ ಹಾಗೂ ಇರುವೆಗಳನ್ನು ತಕ್ಷಣ ಓಡಿಸ್ಬೋದು. 2 ಸ್ಪೂನ್ ವಿನೆಗರ್ ಹಾಕಿದ ನಂತರ ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಸೋಡಾ ಪೌಡರನ್ನು ಹಾಕ್ಕೊಳ್ಬೇಕು. ಸೊ ಬೇಕಿಂಗ್ ಸೋಡಾ ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದು ಕೂಡ ಮನೆಯಲ್ಲೇ ಇದ್ದೇ ಇರ್ತದೆ. ಸೊ ನೋಡಿ, ಕೇವಲ ಮನೆಯಲ್ಲಿರೋ ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ಸಿಂಪಲ್ ಆಗಿರುವಂಥ ಜಿರಳೆಗೆ ಹೋಮ್ ರೆಮಿಡಿಯನ್ನು ಮಾಡ್ಕೋಬೋದು. ಸೊ ನೋಡಿ, ಇದೆಲ್ಲನೂ ಹಾಕಿದ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಹಾಕಿದಂಥ ಎಲ್ಲ ವಸ್ತು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಆ ಥರದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ನಿಮ್ಮ ಮನೆಯಲ್ಲಿ ಜಿರಳೆ ಹಲ್ಲಿ ಇರುವೆಗಳ ಕಾಟ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಲ್ಲರ ಮನೇಲಿ ಇದ್ದೇ ಇರ್ತದೆ, ಜಿರಳೆ ಹಲ್ಲಿ ಕಾಟ ತುಂಬ ಜಾಸ್ತಿ ಇರೋದು. ಅದಕ್ಕೆ ಈ ಲಿಕ್ವಿಡನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಸೊ ಸಿಂಪಲ್ ಇದು ಮಾಡಲಿಕ್ಕೆ, ಮನೆಯಲ್ಲಿರುವ ವಸ್ತುವನ್ನು ಬಳಸ್ಕೊಂಡು ನೀವು ತಕ್ಷಣ ಈ ರೆಮಿಡಿಯನ್ನು ಮಾಡ್ಕೋಬೋದು. ಈಗ ನೋಡಿ, ಇದು ಕಂಪ್ಲೀಟ್ ಆಗಿದ್ದು ರೆಡಿಯಾಗಿದೆ. ಲಿಕ್ವಿಡ್ ಈಗ ರೆಡಿಯಾಗಿದೆ. ಇನ್ನು ಇದನ್ನು ಬಾಟಲ್ಗೆ ಹಾಕ್ಕೊಳ್ಬೇಕು. ಸೊ ನೋಡಿ, ನಿಮ್ಮ ಹತ್ರ ಈ ಸ್ಟ್ರೇ ಬಾಟಲ್ ಎಲ್ಲ ಇರ್ತಲ್ವ, ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಬಾಟಲ್ ಈಗ ಎಲ್ಲ ಕಡೆ ಸಿಗ್ತದೆ. ಸಿಗದಿದ್ದರೆ ಆನ್ಲೈನಲ್ಲಿ ಕೂಡ ಇದು ಸಿಗ್ತದೆ. ಸೊ ನಾನು ಕೂಡ ಆನ್ಲೈನಲ್ಲಿಂದ ತರಿಸಿದ್ದು. ತುಂಬ ಕಡಿಮೆ ಪ್ರೈಸಿಗೆ ಇದು ಸಿಗ್ತದೆ. ಈಗ ಆನ್ಲೈನಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಲೋಕಲಲ್ಲಿ ಕೂಡ ಆಗಿರ್ಬೋದು, ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ. ನೋಡಿ, ಈಗ ಲಿಕ್ವಿಡನ್ನು ಒಂದು ಲೋಟಕ್ಕೆ ಹಾಕ್ಕೊಂಡಿದ್ದೇನೆ. ಡೈರೆಕ್ಟಾಗಿ ಅದರಲ್ಲಿ ಹಾಕಲಿಕ್ಕೆ ಆಗಲ್ಲ, ಎಲ್ಲ ಚೆಲ್ತದೆ. ಹಾಗಾಗಿ ಒಂದು ಲೋಟಕ್ಕೆ ಹಾಕ್ಕೊಂಡು ಈ ಥರ ಬಾಟ್ಲಿಗೆ ಹಾಕ್ಕೊಳ್ಬೇಕು. ಸೊ ಎಲ್ಲನೂ ಕೂಡ ಒಮ್ಮೆಲೆ ಬಾಟ್ಲಿಗೆ ಹಾಕ್ಕೊಳ್ಬೇಕು. ಬೌಲಿಂದ ಡೈರೆಕ್ಟಾಗಿದ್ದು ಬಾಟ್ಲಿಗೆ ಹಾಕಿದೆ, ಬಟ್ ಸ್ವಲ್ಪ ಚೆಲ್ಲಾಗೋಯ್ತು. ಅದಕ್ಕೆ ಈ ಥರ ಲೋಟದಲ್ಲಿ ಹಾಕ್ಕೊಂಡು ಈಸಿಯಾಗಿ ಇದನ್ನು ಹಾಕ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಲೋಟದಲ್ಲಿ ಹಾಕ್ಕೊಂಡು ಈಸಿಯಾಗಿ ಇದನ್ನು ಬಾಟ್ಲಿಗೆ ಹಾಕ್ಕೊಳ್ಬೋದು. ಸೊ ನೋಡಿ, ಈಗ ಎಲ್ಲನೂ ಕೂಡ ಹಾಕ್ಕೊಂಡಾಗಿದೆ. ಎಲ್ಲ ಲಿಕ್ವಿಡ್ ಕೂಡ ಬಾಟ್ಲಿಗೆ ಹಾಕ್ಕೊಂಡಾಗಿದೆ. ಸೊ ನೋಡಿ, ₹1 ಶ್ಯಾಂಪು ಪ್ಯಾಕೆಟಿಂದ ಅರ್ಧ ಬಾಟ್ಲ್ ಆಗುವಷ್ಟು ನಾವು ಲಿಕ್ವಿಡನ್ನು ರೆಡಿ ಮಾಡ್ಕೋಬೋದು. ಸೊ ಈಗ ನೋಡಿ, ಇದನ್ನು ಹೀಗೆ ಮಾಡಿಟ್ರೆ ನಮಗೆ ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಮನೆಯಲ್ಲಿ ಜಿರಳೆ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಹಾಗೆ ಇರುವೆ ಆಗಿರ್ಬೋದು, ಇವುಗಳ ಕಾಟ ಜಾಸ್ತಿ ಆದಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿಟ್ರೆ ನಮಗೆ ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಬಾಗಿಲುಗಳಾಗಿರ್ಬೋದು ಅಥವಾ ಕಿಟಕಿಗಳಿಗೆ ಆಗಿರ್ಬೋದು, ಎಲ್ಲ ಕಡೆ ನಾವು ಈ ಥರ ಮಾಡಿಕೊಂಡು ಈ ಥರ ಇದನ್ನು ಸ್ಟ್ರೇ ಮಾಡ್ಕೋಬೋದು. ಜಿರಳೆಗಳು ಮತ್ತು ಹಳ್ಳಿಗಳು ಹಾಗೂ ಇರುವೆಗಳು ಈ ಶ್ಯಾಂಪು ಅಥವಾ ಅಡುಗೆ ಸೋಡಾ ಆಗಿರ್ಬೋದು ಅಥವಾ ಡೆಟಾಲ್ ಆಗಿರ್ಬೋದು, ಇದರ ವಾಸನೆಗೆ ಇದು ಇಷ್ಟಪಡಲ್ಲ. ಇದನ್ನು ವಾರಕ್ಕೊಮ್ಮೆ ಆದರೂ ಅಥವಾ ದಿನಕ್ಕೆ 2 ಬಾರಿ ಆದರೂ ಹೀಗೆ ಮಾಡಿದರೆ ಜಿರಳೆ ಅಥವಾ ಇತರ ಕೀಟಗಳ ಹಾವಳಿ ಯಾವುದೇ ಆಗಿರ್ಬೋದು ಸಂಪೂರ್ಣವಾಗಿದ್ದು ನಿರ್ಮೂಲನೆ ಆಗುವುದು ಗ್ಯಾರಂಟಿ. ಪಕ್ಕ ನಿರ್ಮೂಲನೆ ಆಗುತ್ತೆ. ನೀವು ಸಿಂಪಡಿಸಲು ಸಾಧ್ಯವಾಗದ ಜಾಗದಲ್ಲಿ ಹೆಚ್ಚು ಜಿರಳೆಗಳಿದ್ದರೆ ಈ ದ್ರವವನ್ನು ಇನ್ನು ಟಿಶ್ಯೂ ಪೇಪರ್ ಮೇಲೆ ಸಿಂಪಡಿಸಬಹುದು. ಜಿರಳೆಗಳು ಇರುವ ಸ್ಥಳದಲ್ಲಿ ಈ ಕಾಗದವನ್ನು, ಅಂದರೆ ಈ ಟಿಶ್ಯೂ ಪೇಪರನ್ನು ಹೀಗೆ ಇದಕ್ಕೆ ಲಿಕ್ವಿಡನ್ನು ಸ್ಪ್ರೇ ಮಾಡಿಕೊಂಡು ಈ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ನೋಡಿ ಇದು ಇರ್ತದೆ ನೋಡಿ, ನಮಗೆ ಸಿಂಪಡಿಸದ ಜಾಗದಲ್ಲಿ ಈ ಜಿರಳೆ ಹಾಗೂ ಹಲ್ಲಿಗಳು ಕಾಟ ಜಾಸ್ತಿ ಇರ್ತದೆ ನೋಡಿ,
ಆ ರೀತಿ ಇದ್ದರೆ ಈ ಥರ ನೀವು ಟಿಶ್ಯೂ ಪೇಪರಿಗೆ ಸ್ಟ್ರೇಯನ್ನು ಮಾಡಿಕೊಂಡು ಇದನ್ನು ನೀವು ಆ ಜಾಗದಲ್ಲಿ ಇಡ್ಬೋದು. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿದ್ದು ವರ್ಕ್ ಆಗುತ್ತೆ. ಇನ್ನು ಜಿರಳೆ, ಹಳ್ಳಿ ಹಾಗೂ ಇರುವೆಗಳ ಕಾಟಕ್ಕೆ ಬಾಯಿ ಹೇಳಿ ಈ ಲಿಕ್ವಿಡನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲೇ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆ ವಸ್ತುಗಳನ್ನು ಬಳಸ್ಕೊಂಡು, ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿದ್ದು ವರ್ಕ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಜಿರಳೆ ಹಳ್ಳಿಗಳ ಕಾಟಕ್ಕೆ ಒಂದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿಯನ್ನು ತೋರಿಸಿದ್ದೀನಿ ಇವತ್ತು. ಸೊ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದ್ರೆ ಅಂತ ಹೇಳಿ ಕಮೆಂಟಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.